ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚುನಪ್ಪ ಪೂಜೇರಿ ಬಣವತಿಯಿಂದ ಚಿತ್ತಾಪುರ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಬೆಳೆ ಪರಿಹಾರಕ್ಕಾಗಿ ಹೋರಾಟ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡರವರು ಮಾತನಾಡಿ, ರೈತರ ಸಾಲ ಪೂರ್ಣ ಮನ್ನಾ ಮಾಡಬೇಕು ಹಾಗೂ ಪ್ರತಿ ಎಕರೆ ಭೂಮಿಗೆ 25,000 ಬೆಳೆ ಪರಿಹಾರ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಂದನ್ಗೌಡ ಮಾಲಿಪಾಟೀಲ್ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರು, ಯುವ ಘಟಕ ಜಿಲ್ಲಾಧ್ಯಕ್ಷರಾದ ಗುಳಪ್ಗೌಡ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿಯಾದ ವೀರೇಶ್ ದೊಡ್ಮನಿ, SS ಪಾಟೀಲ್, ಜಿಲ್ಲಾ ಕಾರ್ಯಾಧ್ಯಕ್ಷರು ವೀರೇಶ್ ಸಾವರ್ಕರ್, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರು ಶರಣು ಬಿ ಪಾಟೀಲ್, ಜಿಲ್ಲಾ ಸಂಚಾಲಕರಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಚಿತ್ತಾಪುರ ತಾಲೂಕಾ ರೈತ ಮುಖಂಡರು ಉಪಸ್ಥಿತರಿದ್ದರು. ಸರ್ಕಾರ ಪರಿಹಾರ ಕೊಡಬೇಕಾಗಿತ್ತು. ಇವತ್ತು ನಾವು ಬಂದು ತಹಶೀಲ್ದಾರ್ ಆಫೀಸ್ ತಾವೆಲ್ಲ ಹೋರಾಟ ಮಾಡುವ ಅಂತ ಅವಶ್ಯಕತೆ ಇದ್ರಿಗಿಲ್ಲ. ಆದ್ರೂ ಇವತ್ತು ಸರ್ಕಾರಗಳ ನಿರ್ಲಕ್ಷ್ಯ ಮಾಡೋ ಕಾರಣಕ್ಕೆ ತಾವೆಲ್ಲ ಹೋರಾಟ ಮಾಡತ್ತೀರಿ. ತಮ್ಗೆಲ್ಲರಿಗೂ ಕೂಡ ಧನ್ಯವಾದ. ತಾವು ವಿಶೇಷವಾಗಿ ಜೋರಾಗಿ ಹೋರಾಟ ಮಾಡ್ರಿ. ನಾವೆಲ್ಲ ಕೂಡ ನಿಮ್ ಜೊತೆ ಇದ್ದೀವಿ. ನಾನು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಇದನ್ನ ನೆರವು ತರ್ತಕ್ಕಂತ ಕೆಲಸ ಮಾಡ್ತೀವಿ. ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಮಾಡಿ ಪ್ರಯತ್ನ ಮಾಡೋಣ. ಅವೆಲ್ಲ ಜೋರಾಗಿ ಹೋರಾಟ ಮಾಡ್ರಿ. ತಮ್ಗೆಲ್ಲ ಒಳ್ಳೇದಾಗುತ್ತೆ ಕೂಡ ತಮ್ಗೆ ಧನ್ಯವಾದ. ಕೈ ಬಿಟ್ರೆ ಮಣ್ಣು ತಿನ್ನಬೇಕಾಗ್ತದೆ, ಯೋಧ ಕೈ ಬಿಟ್ರೆ ಮಣ್ಣು ಸೇರಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಗಳು ಇವತ್ತು ಮತ್ತೆ ನಿರ್ಮಾಣ ಆಗ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಬಾರ್ಡರ್ದಲ್ಲಿ ಕಾಯ್ತಕ್ಕಂಥ ಯೋಧರು ನಮ್ಮನ್ನೇನಾದರೂ ಅವರು ನಿದ್ರೆಗೆ ಹೋದ್ರೆ 100ಕ್ಕೆ 100 ನಾವು ಜನ ಸಮಾಧಿ ಆಗ್ತೀವಿ. ಅದ್ರ ಜೊತೆಗೆ ಬರೀ ಮಲನಗೌಡರು ಇವತ್ತು ನಮ್ಮ ಸಮಿತಿ ಮಲನಗೌಡರು ಕೂಡ ಆಗಮಿಸಿದ್ದಾರೆ. ಬರೀ ಮಲನಗೌಡರು ಯಾಕಪ್ಪ ಅಂತಂದ್ರೆ ಇವತ್ತು ರೈತರು ಬಿತ್ತನೆ ಮಾಡ್ತಕ್ಕಂಥದ್ದನ್ನು ಏನಾದರೂ ಬಿಟ್ಟರೆ ಅದು ಶಿವಗೌಡರು ಇವತ್ತು ಬಿತ್ತನೆ ಏನಾದರೂ ನಾವು ಕೈ ಬಿಟ್ರೆ ಇಡೀ ದೇಶ ಅಲ್ಲೋಲ ಕಲ್ಲೋಲ ಆಗ್ತದಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಗಮನಿಸಲ್ಲ. ಆದ್ರೂ ಕೂಡ ಇವತ್ತ ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಮತ್ತೊಂದಿರಲಿ, ಯಾವುದೇ ಪಕ್ಷಗಳು ಇವತ್ತು ಆಡಳಿತಕ್ಕೆ ಬಂದ್ರ ರೈತರನ್ನ ಕಡೆಗಣಿಸ್ತಕ್ಕಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡಿಕೊಂಡು ಬಂದವು. ಯಾಕಪ್ಪ ಅಂತಂದ್ರೆ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರು ಇವತ್ತ ಎಷ್ಟು ಸಾಲದಾಗದಾರ. ಇವತ್ತು ಯಾವ ಒಬ್ಬ ರೈತ ಇವತ್ತು ಆರ್ಥಿಕವಾಗಿ ಒಂದು ಒಳ್ಳೆ ಉತ್ತಮವಾದ ಶಿಕ್ಷಣ ಇವತ್ತು ಮಕ್ಕಳಿಗೆ ಕೊಡ್ಲಕ್ಕಾಗ್ತಿಲ್ಲ. ಇವತ್ತು ಬಿತ್ತಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆಯನ್ನ ಇವತ್ತು ನಿಗದಿ ಮಾಡಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತೇನಾದ ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಬೆಳೆಗಳು ಮತ್ತು ಇವತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಬೆಳೆಗಳು ಇವತ್ತು ಏನೆಲ್ಲ ತಾವು ಪ್ರೋತ್ಸಾಹ ಧನಗಳನ್ನು ಕೊಡಬೇಕಾಗಿತ್ತು ಅದರ ಬಗ್ಗೆ ಇಲ್ಲಿ ತನಕ ಯಾವುದೇ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾವುದೇ ತೀರ್ಮಾನವನ್ನು ತಗೊಂಡಿಲ್ಲ. ಇವತ್ತು 8,010 ರೂಪಾಯಿ ಇವತ್ತು ಹತ್ತಿಗೆ ಏನಾದ್ರು ಇವತ್ತು ಬೆಲೆಯನ್ನು ನಿಗದಿ ಮಾಡಿದ್ರಿ. ಆದ್ರೆ ರೈತರು ಬೆಳೆದಂತ ಸಂದರ್ಭದಲ್ಲಿ ಏಕಾಏಕಿ ಎಲ್ಲಾ ಬೆಲೆಗಳು ಇವತ್ತು ಕುಸಿತ ಆಗ್ತದೆ ಅಂತಕ್ಕಂಥದ್ದು ತಾವು ಕೂಡ ಇವತ್ತು ರೈತರು ಗಮನಿಸ್ತಾ ಬಂದಿದ್ರಿ. ಇವತ್ತು ಕಬ್ಬು ಬೆಳೆಗಾರರು ಇವತ್ತ ಸಾಲದಲ್ಲಿದ್ದಾರ, ಹತ್ತಿ ಬೆಳೆಗಾರರು ಇವತ್ತು ಸಾಲದಲ್ಲಿ ಅದಾರ. ಇವತ್ತು ತೊಗರಿ ಬೆಳೀತಕ್ಕಂಥದ್ದು ಇವತ್ತು ನೋಡಿ ಕಲಬುರಗಿ ಜಿಲ್ಲೆ ಅಂತಕ್ಕಂಥದ್ದು ಈ ಒಂದು ತೊಗರಿಯ ಕಣಿಜ ಅಂತಕ್ಕಂಥ ಒಂದು ಹೆಸರನ್ನು ಪಡೆದಂತಕ್ಕಂಥದ್ದು. ಈ ತೊಗರಿ ಕಣಿಜ ಪರಿಸ್ಥಿತಿ ಇವತ್ತು ಏನಾಗಿದಪ್ಪ ಅಂತಂದ್ರೆ ಸಂಪೂರ್ಣವಾಗಿ 4-5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿ ಹೋಗ್ತದೆ. ನೆಟೆ ರೋಗದಿಂದ 3 ವರ್ಷ ರೈತರು ಸಂಕಷ್ಟಕ್ಕೀಡಾದರು ಮತ್ತು ಬೆಲೆ ಹಿಂದೆ ಕಳೆದ ವರ್ಷ ಬೆಳೆ ಬಿತ್ತನೆ ಆರಂಭದಲ್ಲಿ 13,000 ಇರ್ತಕ್ಕಂಥ ತೊಗರಿ ಒಂದು ಬೆಲೆ ಕ್ವಿಂಟಲ್ಗೆ ಏಕಾಏಕಿ 5,500 ರೂಪಾಯಿ ಇವತ್ತು ಬೆಳೆ ಬಂದ. ಇವತ್ತ ಈ ಒಂದು ಹೋರಾಟದ ಮೂಲಕ ತಮಗೆ ಸವಾಲನ್ನು ಹಾಕ್ತೀವಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳಿರ್ಬೋದು. ಸಿಮೆಂಟ್ ಕಾರ್ಖಾನೆಗೆ ಜಮೀನು ಕೊಟ್ಟಿರ್ತಕ್ಕಂಥವ್ರು ಯಾರು? ರೈತರು. ಇವತ್ತು ಎಷ್ಟೋ ಕಾರ್ಖಾನೆಗಳಿಗೆ ರೈತರ ಕೃಷಿ ಜಮೀನನ್ನು ಇವತ್ತು ಪಡೆದು ಕಾರ್ಖಾನೆಗಳು ಆರಂಭಿಸಿದ್ದಾರೆ. ಆದ್ರೆ
ತಹಸೀಲ್ದಾರರು, ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ ಕಾರ್ಯಾಲಯ ಚಿತ್ತಾಪುರ. ವಿಷಯ: ಚಿತ್ತಾಪುರ ತಾಲೂಕಿನ ಅತಿವೃಷ್ಟಿಯ ಮುಂಗಾರು ಬೆಳೆ ಸಂಪೂರ್ಣ ಹಾನಿಯಾಗಿದ್ದು, ರೈತರ ಎಕರೆ ಹೊಲಕ್ಕೆ ಖರ್ಚು ಮಾಡಿದ ಪರಿಹಾರ ಮತ್ತು ರೈತರ ಈ ವರ್ಷದ ಬ್ಯಾಂಕಿನ ಮಾಡಿದ ಬೆಳೆ ಮತ್ತು ಇತರೆ ಸಾಲ ಸಂಪೂರ್ಣ ಋಣಮುಕ್ತ ಮಾಡುವ ಬಗ್ಗೆ ಒತ್ತಾಯ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಇತ್ತೀಚೆಗೆ 1.5 ತಿಂಗಳಿನಿಂದ ಎಡೆಬಿಡದೆ ರಾಜ್ಯಾದ್ಯಂತ ಸುರಿಯುತ್ತಿರುವ ಮಳೆಯಿಂದ ಮುಂಗಾರು ಬೆಳೆ ಸಂಪೂರ್ಣ ಹಾನಿಯಾಗಿರುತ್ತದೆ. ಸದರಿ ವಿಷಯದಲ್ಲಿ ತುರ್ತು ಕ್ರಮ ವಿವರಣೆ ಈ ಕೆಳಗಿನಂತೆ ಇರುತ್ತದೆ. ಚಿತ್ತಾಪುರ ತಾಲೂಕಿನಾದ್ಯಂತ ಸುಮಾರು 1.5 ತಿಂಗಳಿನಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ಬೆಳೆದು ನಿಂತ ಎಲ್ಲಾ ಬೆಳೆಗಳು ಹಾಳಾಗಿ ರೈತ ಆರ್ಥಿಕ ಸಂಕಷ್ಟ ಒಳಗಾಗಿರುತ್ತಾನೆ. ರೈತರು ಎಕರೆಗೆ ಖರ್ಚು ಮಾಡಿದ ಪರಿಹಾರ ಕೊಡಬೇಕು. ಹೆಸರಿಗೆ 1 ಎಕರೆಗೆ 15,000, ತೊಗರಿಗೆ 1 ಎಕರೆಗೆ 20,000, ಹತ್ತಿ 1 ಎಕರೆಗೆ 25,000, ಉದ್ದು 1 ಎಕರೆಗೆ 20,000 ಪರಿಹಾರ ನೀಡಬೇಕು. ಸರ್ಕಾರ ರೈತರು ಈ ವರ್ಷ ಪಡೆದ ಬೆಳೆ ಮತ್ತು ಇತರೆ ಸಾಲ ಋಣಮುಕ್ತ ಮಾಡಬೇಕು. ಇದರಿಂದ ದಯವಿಟ್ಟು ತಾವುಗಳು ಈ ಮೇಲಿನ ವಿಷಯಗಳನ್ನು ಸಕಾಲದಲ್ಲಿ ಸೂಕ್ತ ಕ್ರಮ ವಹಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಶ್ರೀ ಚೂನಪ್ಪ ಪೂಜಾರಿ ಬಣದ ವತಿಯಿಂದ ಒತ್ತಾಯ ಸಲ್ಲಿಸುತ್ತಾ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು, ರಾಜ್ಯ ನಾಯಕರು, ಜಿಲ್ಲಾ ನಾಯಕರ ಸಮ್ಮುಖದಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಕೃಷಿ ಅಧಿಕಾರಿಗಳಿಗೆ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ರೈತರ ಸಂಕಷ್ಟವನ್ನು ತಾವು ಅರಿತುಕೊಂಡು ಮುಂದಿನ ಕ್ರಮವನ್ನು ವಹಿಸ್ತೀರಿ ಅಂತ ತಮ್ಮ ಮೇಲೆ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಈ ಒಂದು ಮನವಿ ಪತ್ರವನ್ನ ತಮ್ಮ ಎಲ್ಲಾ ರೈತರ ಸಮ್ಮುಖದಲ್ಲಿ ನೀಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಹಾಗಾಗಿ ರೈತರು ಬಹಳ ನಾವು ನಷ್ಟಕ್ಕೊಳಗಾಗಿವಿ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತ್ಯೇಕವಾಗಿ ರೈತರಿಗೆ ಯಾವ್ದಾದ್ರು ಒಂದು ಮುಂದಿನ ಇವಾಗ ನಾವು ಅಗ್ರಿಕಲ್ಚರ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಾಲ ತಗೋಬೇಕಾಗ್ತೀವಿ. ಯಾಕಂದ್ರೆ 2 ವರ್ಷ ರೊಕ್ಕ ಹಾಕಿ ನಾವು ಇವಾಗ ಹೋದ ವರ್ಷ ಬಿ ಹಾಕಿವಿ, ಈ ವರ್ಷ ಬಿ ಹಾಕಿವಿ. ಹೋದ ವರ್ಷ ಬಿ ಅತಿವೃಷ್ಟಿಯಿಂದ ಕಲಸ ಆಗಿವಿ, ಈ ವರ್ಷ ಬಿ ಅತಿವೃಷ್ಟಿಯಿಂದ ಕಲಸ ಆಗಿವಿ. ಹೋದ ವರ್ಷ 2 ಕಂತು ಬಿಡಬೇಕಾಗಿತ್ತು, 1 ಕಂತು ಬಂದೈತಿ. ಅದು ಇನ್ಸೂರೆನ್ಸ್ ಕಟ್ಟಿಲ್ಲದವ್ರಿಗೆ ಯಾರಿಗೆ ರೊಕ್ಕ ಬಂದವ್ರೆ? ಯಾರಿಗಿಲ್ಲ. ಕಟ್ಟಿದವ್ರಿಗೆ ಬಂದವ್. ಕಟ್ಟಿದವ್ರಿಗೆ ಹ್ಯಾಂಗ ಬಂದವ? ಅರ್ಧ ಬಂದವ. ಬರೋಬರಿ ಹೇಳದ ಹೂನಲ್ಲಿ ಬರೋಬರಿ. ಹಂಗಾಗಿ ಮುಂದಿನ ನಾವೇನ ಮುಂದೆ ಅಗ್ರಿಕಲ್ಚರ್ ಮಾಡಬೇಕಿಲ್ಲ ಮಾಡಬೇಕಾದ